ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇರುವ ಶಬ್ದ ಇವಿಎಂ. ನಿಜಕ್ಕೂ ಸುರಕ್ಷಿತವೇ? ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ ನಿರ್ಧಾರ ಸರಿ ಅಥವಾ ತಪ್ಪ? ನಮಸ್ಕಾರ ಸ್ನೇಹಿತರೆ. ಚುನಾವಣೆ ಅಂದರೆ ಕೇವಲ ಮತದಾನ ಅಲ್ಲ, ಅದು ಪ್ರಜಾಪ್ರಭುತ್ವದ ಆತ್ಮ. ಆದರೆ ಇವತ್ತು ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಿದೆ. ಇವಿಎಂ ನಿಜಕ್ಕೂ ಸುರಕ್ಷಿತವೇ? ಅದನ್ನು ಟೆಂಪರ್ ಮಾಡೋಕೆ ಸಾಧ್ಯವಿದೆಯಾ? ಕರ್ನಾಟಕ ಸರ್ಕಾರ ಸ್ಥಳೀಯ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಲು ತೀರ್ಮಾನ ಮಾಡಿದ್ದು ಸರಿ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಸತ್ಯ, ವಾಸ್ತವ ಮತ್ತು ನಮ್ಮ ಅಭಿಪ್ರಾಯ ಎಲ್ಲವನ್ನೂ ಮಾತನಾಡೋಣ. ಮೊದಲು ಜಗತ್ತಿನ ಚಿತ್ರ ನೋಡೋಣ. ಭಾರತ, ಬ್ರೆಜಿಲ್, ಫಿಲಿಪೈನ್ಸ್, ಬಾಂಗ್ಲಾದೇಶ್ ಕೆಲವು ದೇಶಗಳಲ್ಲಿ ಮಾತ್ರ ಇವಿಎಂ ಬಳಸಲಾಗುತ್ತದೆ. ಆದರೆ ಜರ್ಮನಿ, ನೆದರ್ಲ್ಯಾಂಡ್, ಐರ್ಲೆಂಡ್, ಫ್ರಾನ್ಸ್, ಬ್ರಿಟನ್ ಇವೆಲ್ಲ ದೇಶಗಳು ಇವಿಎಂ ಬಳಸಿ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹಿಂತಿರುಗಿವೆ. ಯಾಕೆ ಗೊತ್ತಾ? ಯಂತ್ರಕ್ಕಿಂತ ಜನರಿಗೆ ಕಾಣುವ ಪಾರದರ್ಶಕತೆ ಮುಖ್ಯ ಅಂತ. ಟೆಂಪರಿಂಗ್ ಸಾಧ್ಯವೇ? ಈಗ ಅತಿ ಮುಖ್ಯ ಪ್ರಶ್ನೆ ಇದು. ಇವಿಎಂ ಟೆಂಪರ್ ಮಾಡೋಕ್ಕೆ ಸಾಧ್ಯವೇ? ಚುನಾವಣಾ ಆಯೋಗ ಹೇಳೋದೇನು? ಇವಿಎಂ ಟೆಂಪರಿಂಗ್ ಇಂಟರ್ನೆಟ್ ಸಂಪರ್ಕ ಇರುವುದಿಲ್ಲ, ಒಂದೇ ಕೆಲಸಕ್ಕೆ ಮಾತ್ರ ಬಳಸಲಾಗುತ್ತದೆ. ವಿವಿಪ್ಯಾಟ್ ಇದೆ ಅಂದರೆ ಇದು ಸುರಕ್ಷಿತ. ಆದರೆ ತಜ್ಞರು, ನಾಗರಿಕ ಸಂಘಟನೆಗಳು ಏನು ಹೇಳ್ತೀವಿ ಗೊತ್ತಾ? ತಯಾರಿಕಾ ಹಂತದಲ್ಲಿ ಏನು, ಸ್ಟೋರೇಜ್ನಲ್ಲಿ ಏನು, ವಿವಿಪ್ಯಾಟ್ ಎಣಿಕೆ 100% ಯಾಕೆ ಇಲ್ಲ? ದೊಡ್ಡ ಮಟ್ಟದ ಮೋಸ ಸಾಬೀತಾಗಿಲ್ಲ ಅಂದರೆ ಸರಿ, ಆದರೆ ಪೂರ್ಣ ಪಾರದರ್ಶಕತೆ ಇದೆಯಾ ಅನ್ನೋ ಪ್ರಶ್ನೆ ಹಾಗೇ ಉಳಿದೇ ಇದೆ. ಈಗ ಕರ್ನಾಟಕದ ವಿಚಾರಕ್ಕೆ ಬರೋಣ. ಸ್ಥಳೀಯ ಚುನಾವಣೆ, ಪಂಚಾಯತ್, ನಗರಸಭೆ ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ಎಂದು. ಇದರ ಲಾಭ ಏನು? ಮತದಾರನಿಗೆ ಕಣ್ಣಿಗೆ ಕಾಣುವ ವಿಶ್ವಾಸ, ಗ್ರಾಮೀಣ ಜನರಿಗೆ ಸುಲಭ, ತಂತ್ರಜ್ಞಾನ ಭಯ ಇಲ್ಲ, ನ್ಯಾಯಾಲಯದ ಗೊಂದಲ ಕಡಿಮೆ. ಹೌದು, ವೆಚ್ಚ ಜಾಸ್ತಿ, ಸಮಯ ಜಾಸ್ತಿ. ಆದರೆ ಸ್ನೇಹಿತರೆ, ಚುನಾವಣೆಯಲ್ಲಿ ವೇಗ ಮುಖ್ಯವೇ ಅಥವಾ ವಿಶ್ವಾಸ ಮುಖ್ಯವೇ? ನನ್ನ ವೈಯಕ್ತಿಕ ಅಭಿಪ್ರಾಯ ಏನೆಂದರೆ, ಸ್ಥಳೀಯ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಉತ್ತಮ. ದೊಡ್ಡ ಚುನಾವಣೆಗಳಿಗೆ ಇವಿಎಂ ಇದ್ದರೂ 100% ವಿವಿಪ್ಯಾಟ್ ಎಣಿಕೆ ಕಡ್ಡಾಯ. ಜನರಿಗೆ ನಂಬಿಕೆ ಇಲ್ಲ ಅಂದರೆ ಯಾವ ತಂತ್ರಜ್ಞಾನವೂ ಅರ್ಥ ಇರಲ್ಲ. ಚುನಾವಣೆ ಅಂದರೆ ಕೇವಲ ಗೆಲುವು ಸೋಲು ಅಲ್ಲ, ಅದು ಜನರ ವಿಶ್ವಾಸ, ಅದು ಪ್ರಜಾಪ್ರಭುತ್ವದ ಶಕ್ತಿ. ಯಂತ್ರ ಬದಲಾಗಿರಬಹುದು, ಆದರೆ ಜನರ ನಂಬಿಕೆ ಅದಕ್ಕಿಂತ ದೊಡ್ಡದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಥರದ ವಿಡಿಯೋಗಳಿಗಾಗಿ, ಸುದ್ದಿಗಳಿಗಾಗಿ, ಹುಬ್ಬಳ್ಳಿ ಧಾರವಾಡ ಸುದ್ದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.